ಒಂದು ತಿಂಗಳ ಅಂತರದಲ್ಲಿ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಆನಂತರದಲ್ಲಿ ಅಂಜಲಿ ಅಂಬಿಗರ ಹತ್ಯೆ ಆಯಿತು. ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಹುಬ್ಬಳ್ಳಿ ನವನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕಳೆದ ಎರಡು ದಿನಗಳಿಂದ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ಮಾಡಲಾಗಿತ್ತು, ರೇಡ್ ಮಾಡಲಾಗಿತ್ತು. ಇದೀಗ ಹುಬ್ಬಳ್ಳಿ ನವನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ. 40ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ, ತಪಾಸಣೆ ಮಾಡ್ತಾ ಇದ್ದಾರೆ. ಬಾಲ ಬಿಚ್ಚಿದ್ರೆ ಸರಿ ಇರಲ್ಲ, ಹುಷಾರ್ ಅನ್ನುವ ಸಂದೇಶವನ್ನ ಖಾಕಿ ತಡವಾಗಿ ರವಾನೆ ಮಾಡ್ತಾ ಇದೆ. ನವನಗರ ಠಾಣೆಯ ಇನ್ಸ್ಪೆಕ್ಟರ್ ಸಮೀವುಲ್ಲಾ ನೇತೃತ್ವದಲ್ಲಿ ಈ ರೇಡ್ ನಡೀತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾದಿ ಬೀದಿಯಲ್ಲಿ ಕ್ರಿಮಿನಲ್ಗಳು ಬಾಲ ಬಿಸ್ತಾ ಇದ್ದಾರೆ. ಕೆಲವು ಕಡೆ ಪುಡಿ ರೌಡಿಗಳ ಹಾವಳಿ ಜಾಸ್ತಿ ಆಗಿದೆ. ಹುಬ್ಬಳ್ಳಿ ಧಾರವಾಡ ವಾಣಿಜ್ಯ ನಗರ ಅಂತ ಹೆಸರಾಗಿತ್ತು, ಆದರೆ ಇದೀಗ ಕ್ರೈಮ್ ಸಿಟಿ ಅನ್ನುವ ರೀತಿಯಲ್ಲಿ ಅದಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿರುವಂಥ ಪುಡಿ ರೌಡಿಗಳು, ಕೊಲೆಗಡುಕರು, ಆಗಾಗ ನಡೆಯುವಂಥ ಇಂಥ ಪ್ರಕರಣಗಳು. ಹೀಗಾಗಿ ಎಲ್ಲ ಆ ವ್ಯಾಪ್ತಿಯ ನವನಗರ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಮನೆಗೆ ದಾಳಿ ಮಾಡಿ ಅಲ್ಲಿನ ರೌಡಿ ಶೀಟರ್ಗಳಿಗೆ ಚಳಿ ಬಿಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈ ಹಿಂದೆ ಹುಬ್ಬಳ್ಳಿ ಅಂದರೆ ಛೋಟಾ ಮುಂಬೈ ಅಂತಿದ್ರು, ಹುಬ್ಬಳ್ಳಿ ಅಂದರೆ ವಾಣಿಜ್ಯ ನಗರಿ ಅಂತಿದ್ರು. ಆದರೆ ಎಲ್ಲೊಂದು ಕಡೆ ವಾಣಿಜ್ಯ ನಗರಿ ಈಗ ಕ್ರೈಮ್ ನಗರಿ ಆಗೋಯ್ತಾ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣಗಳಿಂದ ಕಾರಣಕ್ಕಾಗಿ. ಸೊ ಈಗ ತಡವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ಇನ್ನು ಮುಂದಾದರೂ ಕೂಡ ಕ್ರೈಮ್ ಕಂಟ್ರೋಲ್ ಬರುತ್ತಾ, ಹೇಗೆ, ಯಾವ ರೀತಿ ಪೊಲೀಸರು ಬರೀ ಒಂದು ರೇಡ್ ಮಾಡಿದ್ರೆ ಸಾಕಾಗತ್ತಾ ಅಂತ? ದಶರಥ್, ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಒಂದು ಕಾಲದಲ್ಲಿ ಇದನ್ನ ಹೂಬಳ್ಳಿ ಅಂತ ಕರೀತಾ ಇದ್ರು. ಆದ್ರೆ ಹೂಬಳ್ಳಿಯಲ್ಲಿ ಅಂದ್ರೆ ಛೋಟಾ ಮುಂಬೈ ಮತ್ತು ಹೂಬಳ್ಳಿ ಅಂತಹ ಕರೆಯುವಂತಹ ನಗರದಲ್ಲಿ ಇವತ್ತು ಕ್ರೈಮ್ ರೇಟ್ಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತವೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಪುಡಿ ರೌಡಿಗಳು, ಮೀಸೆ ಚಿಗುರಿದಂತಹ ಯುವಕರ ಕೈಯಲ್ಲಿ ಇವತ್ತು ಲಾಂಗು ಮಚ್ಚುಗಳು ಸದ್ದು ಮಾಡ್ತವೆ. ಇನ್ನೊಂದು ಕಡೆ ಅಂತಾರೆ ಇದಕ್ಕೆಲ್ಲವೂ ಕಾರಣ ಅಂತ ಹೆಚ್ಚಿಲ್ಲದೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ, ಡ್ರಗ್ಸ್ ಇವೆಲ್ಲವಕ್ಕೆ ಕಾರಣ ಅಂತಂದ್ರೆ ಇದೇ ಒಂದು ಕಾರಣಕ್ಕೆ ಇವತ್ತು ಪುಡಿ ರೌಡಿಗಳು ಸಣ್ಣ ಪುಟ್ಟ ವಿಚಾರಗಳಿಗೆ ಇವತ್ತು ಬಾಲ ಬೀಸ್ತಾರೆ. ಪ್ರಮುಖವಾಗಿ ಇವತ್ತು ನೇಹಾ ಮತ್ತು ಅಂಜಲಿ ಪ್ರಕರಣ, ಏಪ್ರಿಲ್ 18ರಂದು ನೇಹಾ ಹಿರೇಮಠ ಪ್ರಕರಣ ಮತ್ತು ನಡೆದಂತಹ ಪ್ರಕರಣ, ಇದೇ ತಿಂಗಳು 15ರಂದು ನಡೆದಂತಹ ಅಂಜಲಿ ಅಂಬಿಗರ ಕೊಲೆ ಪ್ರಕರಣ. ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಂದ್ರೆ ದೇಶಾದಂತಹ ಸದ್ದು ಮಾಡಿದ್ವು, ಇಲ್ಲಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಸಾಕಷ್ಟು ಜನ ಇಲ್ಲಿ ಅಂದ್ರೆ ಹೋರಾಟವನ್ನ ಮಾಡಿದ್ರು. ಅದರಲ್ಲಿ ಇದು ವಿರೋಧ ಪಕ್ಷಕ್ಕೆ ದೊಡ್ಡವಾದಂತಹ ಒಂದು ಅಸ್ತ್ರ ಇದೇ ಒಂದು ಕೊಲೆ ಪ್ರಕರಣಗಳಾದವು. ಇದರ ಬೆನ್ನಲ್ಲೇ ಈಗ ಅಂತಂದ್ರೆ ಖಾಕಿ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಇಲ್ಲಿ ಅಂತಂದ್ರೆ ಯಾರು ಇವತ್ತು ಪುಡಿ ರೌಡಿಗಳಿದ್ದಾರೆ, ರೌಡಿ ಸೀಟ್ಗಳಿದ್ದಾರೆ ಅಂತವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನೋಡಿದಾಗ ಅಂತಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಮೊನ್ನೆ ಅಂತಾರೆ ಬೆಳಿಗ್ಗೆ ಇಲ್ಲಿ ಅಂತಾರೆ ರೌಡಿಗಳಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಆಯ್ತು. ಅದೇ ರೀತಿಯಾಗಿ ಇವತ್ತು ಸಹ ಇಲ್ಲಿ ಅಂದ್ರೆ ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಸಮೀವುಲ್ಲಾಕ್ಕೆ ನೇತೃತ್ವದಲ್ಲಿ ಒಂದು ದಾಳಿಯನ್ನ ಮಾಡಲಾಯಿತು. 40ಕ್ಕೂ ಹೆಚ್ಚು ರೌಡಿ ಸೀಟ್ಗಳಿದ್ರು. ಆ ರೌಡಿ ಸೀಟ್ಗಳ ಮನೆಗಳಿಗೆ ಹೋಗಿ ಇಲ್ಲಿ ಅಂದ್ರೆ ಒಂದು ದಾಳಿಯನ್ನ ಮಾಡಲಾಯಿತು. ದಾಳಿಯನ್ನ ಮಾಡಿ ಅವರ ಮನೆಗಳನ್ನ ತಪಾಸಣೆ ಮಾಡಲಾಯಿತು. ಯಾಕಂದ್ರೆ ಈ ಹಿಂದ್ಗಡೆ ತಪಾಸಣೆ ಮಾಡುವಂತಹ ವೇಳೆ ಲಾಂಗು ಮಚ್ಚುಗಳು ಪತ್ತೆ ಆಗ್ತಾ ಇದ್ವು, ಶಸ್ತ್ರಾಸ್ತ್ರಗಳು ಪತ್ತೆ ಆಗಿದ್ವು. ಅದರ ಹಿನ್ನೆಲೆಯಲ್ಲಿ ಸಹಿತ ಈಗೂ ಆ ರೀತಿಯಾದಂತಹ ಏನು ಆಯುಧಗಳು ಪತ್ತೆ ಆದ್ವಾ ಅಂತಂದ್ರೆ ಲಾಂಗು ಮಚ್ಚುಗಳು ಏನು ಪತ್ತೆ ಆಗ್ಬಹುದು ಅನ್ನೋದು ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಒಂದು ಇಲ್ಲಿ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿದ್ರು. 40ಕ್ಕೂ ಹೆಚ್ಚು ರೌಡಿ ಸೀಟ್ಗಳಿಗೆ ಒಂದು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ರೆ ಯಾವುದೇ ರೀತಿಯಾಗಿ ನೀವು ಬಾಲ ಬಿಚ್ಚಬಾರ್ದು ಅಂತೇಳಿ ಒಂದು ಖಡಕ್ ಎಚ್ಚರಿಕೆಯನ್ನ ಸಂದೇಶವನ್ನ ಈಗ ರವಾನೆ ಮಾಡಿದ್ರೆ. ಇದರ ನಡುವೆ ಇದೊಂದು ಆದ್ರೆ ಇನ್ನೊಂದು ಕಡೆ ಅಂತಾರೆ ನೇಹಾ ಈಗಾಗಲೇ ಅಂದ್ರೆ ಅಂಜಲಿ ಅಂಬಿಗರ ಕೊಲೆ ಪ್ರಕರಣ, ಅಂಜಲಿ ಅಂಬಿಗರ ಕೊಲೆ ಪ್ರಕರಣ ಈಗಾಗಲೇ ಅಂದ್ರೆ ದಾವಣಗೆರೆಗೆ ಈ ಒಂದು ಸಿಐಡಿ ತಂಡ ತೆರಳಿದೆ. ದಾವಣಗೆರೆಗೆ ಇಲ್ಲಿ ಅಂದ್ರೆ ಯಾವಾಗ ಇಲ್ಲಿ ಇದೇ 15ರಂದು ಕೊಲೆ ಆಯ್ತು. 18ರಂದು ಬೆಳಿಗ್ಗೆ ಇಲ್ಲಿ ಅಂತಂದ್ರೆ ಮಧ್ಯಾಹ್ನದ ಸುಮಾರಿಗೆ ಇಲ್ಲಿ ಅಂತಾರೆ ಓರ್ವ ಏನು ಈ ಹಂತ ಕಾಣಿದ್ರೆ ಓರ್ವ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಇಲ್ಲಿ ಅಂದ್ರೆ ಪೊಲೀಸರಿಗೆ ತಗಲಾಕೊಳ್ತಾನೆ. ಆ ಒಂದು ಸಮಯದಲ್ಲಿ ಹಲ್ಲೆ ಮಾಡಿದಂತಹ ಚಾಕುಗೂ ಈಗಾಗಲೇ ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ. ಯಾಕೆ ಪ್ರಮುಖವಾಗಿ ಇವತ್ತು ಈ ಒಂದು ಅಂಜಲಿ ಅಂಬಿಗರ
ಕೊಲೆ ಪ್ರಕರಣ ಏನಿದೆ ಇಲ್ಲಿವರೆಗೂ ಹಂತಕ ಏನು ಆ ಚಾಕು ಎಲ್ಲಿ ಎಸೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಬಾಯಿ ಬಿಟ್ಟಿಲ್ಲ. ಹೀಗಾಗಿ ಹುಬ್ಬಳ್ಳಿಯ ಪ್ರತಿಯೊಂದು ಮೂಲೆ ಗಲ್ಲಿಯಲ್ಲೂ ಸಹಿತ ಇವತ್ತು ಸಿಐಡಿ ಅಧಿಕಾರಿಗಳು ಜಾಲಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೂ ಇಲ್ಲಿ ಅಂತಾರೆ ಕೊಲೆಗೆ ಮೂಲ ಕಾರಣ ಬೇಕಾಗಿರುವಂತ ಸಾಕ್ಷಿ ಬೇಕಾಗಿರುವಂತ ಚಾಕು. ಆ ಚಾಕು ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಆ ಚಾಕುವನ್ನು ಸಹ ಹುಡುಕೊಂಡು ಈಗಾಗಲೇ ಸಿಐಡಿ ಅಧಿಕಾರಿಗಳು ದಾವಣಗೆರೆಗೆ ಭೇಟಿ ಕೊಟ್ಟಿದ್ದಾರೆ. ದಾವಣಗೆರೆಗೆ ಭೇಟಿ ಕೊಟ್ಟು ಇಲ್ಲಿ ಅಂತಾರೆ ಅಲ್ಲಿ ಆ ಚಾಕುವಿನನ್ನ ಹುಡುಕಾಡು ಮಾಡುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ವಿಶ್ವ ಪೊಲೀಸರೊಂದಿಗೆ ಅದು ಸಿಐಡಿ ಅಧಿಕಾರಿಗಳೊಂದಿಗೆ ಒಂದು ಚೆಲ್ಲಾಟ ಮತ್ತು ಕಳ್ಳಾಟ ಆಡುವಂತಹ ಕೆಲಸ ಮಾಡ್ತಾನೆ. ಯಾಕೆ ಇಲ್ಲಿ ಈ ರೀತಿ ಅಂತ ಮಾಡ್ತಿದ್ದಾನೆ ಅಂದ್ರೆ ಇಲ್ಲಿ ಈ ವಿಶ್ವ ಹೇಳಿದ್ರೆ ವಿಶ್ವ ಇಲ್ಲಿ ಅಂದ್ರೆ ಇದಕ್ಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಈ ಹಿಂದೆ ಪ್ರಮುಖ ಕಳ್ಳತನದ ಪ್ರಕರಣದಲ್ಲಿ ಇತ್ತ ಜೈಲಿಗೆ ಹೋಗಿ ಬಂದವನು ಮತ್ತು ಪೊಲೀಸರ ಪ್ರತಿಯೊಂದು ವಿಚಾರಣೆ ಹೇಗಿರುತ್ತೆ ಮತ್ತು ಸಾಕ್ಷಿ ನಾಶ ಹೇಗೆ ಮಾಡಬೇಕು ಅನ್ನೋದನ್ನ ಈತ ಅರಿತವನು. ಅದೇ ಒಂದು ಕಾರಣಕ್ಕೆ ಅವೆಲ್ಲ ಏನ್ ಪ್ಲಾನ್ ಮಾಡಿದ ಅದೇ ರೀತಿಯಾಗಿ ಅಂಜಲಿ ಕೊಲೆ ಪ್ರಕರಣದಲ್ಲಿ ಇದನ್ನೇ ಮಾಡ್ತಾನೆ. ಇಲ್ಲಿ ಪ್ರಮುಖವಾಗಿ ಬೇಕಾದ ಸಾಕ್ಷಿಗೆ ಚಾಕು. ಅದೇ ಒಂದು ಚಾಕು ಎಲ್ಲಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಇನ್ನೂ ಸುಳಿವು ಇಲ್ಲಿ ಹಂತಕ ವಿಶ್ವ ಬಿಟ್ಕೊಡ್ತಿಲ್ಲ ದಶರಥ್. ಎಸ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.